2025 ಈ 2000 ಇಸ್ವಿಯೊಳಗೆ ಅಂದರೆ 2000 ಅಬೋವ್ ಒಂದು ಇಸ್ವಿಯೊಳಗೆ ಆಲ್ಮೋಸ್ಟ್ ಆಲ್ ಯಾರು ಆಗಂಗಿಲ್ಲ. ಹಂಗಂದ್ರೆ ಯಾರಿಗೇನೋ ಸಹಾಯನ ಮಾಡೋಂಗಿಲ್ಲೇನ, ಯಾರೇನೋ ಹೆಲ್ಪ್ ಮಾಡೋಂಗಿಲ್ಲೇನ ಅಂಥೇಳಿ ಅನ್ನೋ ಒಂದು ಸಿಚುವೇಶನ್ಸ್ದೊಳಗೆ, ಈ ಒಂದು ಸಿಚುವೇಶನ್ಸ್ ಒಳಗೆ ಒಬ್ಬ ವ್ಯಕ್ತಿ ಇದ್ದಾರೆ. ಆ ವ್ಯಕ್ತಿ ಅಂದರೆ ಒಬ್ಬ ಮುಂಬೈಯಲ್ಲಿ ಇರುವಂಥ ಹುಸೇನ್ ಅಂತ ಹೇಳಿ. ಇವರು ಭಾಳ ಮಂದಿ ಬಡವ ಮಕ್ಕಳಿಗಂತೂ ಭಾಳ ಹೆಲ್ಪ್ ಮಾಡಿದ್ದಾರೆ. ಇವಾಗ ಹೇಳ್ಬೋದು ಮೀಡಿಯಾಕ್ಕೋಸ್ಕರ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗೋಕ್ಕೋಸ್ಕರ ಮಾಡ್ತಾ ಇದ್ದಾರೆ ಹಂಗಂತೇಳಿ. ದ ಪ್ಯೂರ್ ಹಾರ್ಟೆಡ್ ಆ್ಯಂಡ್ ಪ್ಯೂರ್ ಜೆಂಟಲ್ಮ್ಯಾನ್ ಅಂತ ಹೇಳ್ಬೋದು. ಹುಸೇನ್ ಮಸೂರಿ ಅಂತ ಹೇಳಿ ಅವ್ರ ನೇಮು. ಸೊ ಇವರು ಲೈವ್ ಅಂದರೆ ಇರೋದು ಪ್ರಾಪರಾಗಿರೋದು ಮುಂಬೈಯಲ್ಲಿ ಇರ್ತಾರೆ. ಸೊ ಇಲ್ಲಿ ಅವರ ಸಹಾಯದಿಂದ ಎಷ್ಟು ಜನ ಮಕ್ಕಳಿಗೆ, ಎಷ್ಟು ಜನ ಬಡ ಮಕ್ಕಳಿಗೆ ಶಿಕ್ಷಣ ದೊರಕದ. ಮತ್ತು ಇನ್ನೊಂದು ಹೇಳಬೇಕಂದ್ರೆ ಅವರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ತುಂಬ ಕೆಟ್ಟದಾಗಿ, ತುಂಬ ಕೆಳಮಟ್ಟದಾಗಿ ಇದ್ದರೂ ಕೂಡ ಅವರಿಗೆ ಒಂದು ಸಹಾಯ ಹಸ್ತವನ್ನು ನೀಡಿದಾರಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕಾರಣ ಇಷ್ಟ, ಇವಾಗಿನ ಪ್ರಪಂಚದೊಳಗೆ ಯಾರು ಆಗಂಗಿಲ್ಲ. ಅಂಥದ್ರೊಳಗೆ ಅದು ಏನೇ ಹಣ ಇರಲಿ ವಿಚಾರ ಮಾಡಿರಿ. ಹಣ ಕೊಡ್ತಾ ಇದ್ದಾರೋ ಅಥವಾ ಯಾರೋ ಒಬ್ಬರು ಏನೋ ನಮ್ಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಅಂದ ತಕ್ಷಣ ಇಲ್ಲ ಇವರು ಪಬ್ಲಿಸಿಟಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅಂದ್ಕೊಳ್ಳೋದು ಫಸ್ಟ್ ಆಫ್ ಆಲ್ ತಪ್ಪು. ಯಾಕ್ರಿ ರೊಕ್ಕ ಹೆಚ್ಚಾಗಿರ್ತೈತಿ, ಯಾರಿಗೆ ಹೆಚ್ಚಾಗಿರ್ತೈತಿ, ಇವಾಗ ನಮಗೇನು ಹೆಚ್ಚಾಗಿರ್ತದ ತಗೊಳ್ಳೋ ಇನ್ನೊಬ್ರಿಗೆ ಕೊಡೋಕ್ಕೆ? ನೋ, ಅದು ಒಂದು ಹ್ಯುಮ್ಯಾನಿಟಿ ಅಂತಾರೆ ಅದಕ್ಕೆ. ಆ ಒಂದು ಮೌಲ್ಯ ನಮ್ಮ ಒಂದು ಜೀವನದೊಳಗೆ ಅಳವಡಿಸ್ಕೋಬೇಕು ನಾವು. ಆ ಕರುಣೆ ಅನ್ನೋ ಭಾವನೆ ಇವಾಗ ಸತ್ತು ಹೋಗ್ಬಿಟ್ಟೈತಿ. ಸೊ ಇಂಥ ವ್ಯಕ್ತಿಯಿಂದನೇ ಹೇಳ್ತಾರೆ ಇನ್ನೂ ಐತಿ ಹ್ಯುಮ್ಯಾನಿಟಿ, ಮಾನವೀಯತೆ ಇನ್ನೂ ಜೀವಂತ ಐತಿ ಅಂತ ಹೇಳಿ ಈ ವ್ಯಕ್ತಿಗಳಿಂದ ಪ್ರೂವ್ ಮಾಡ್ತೀವಿ. ಆದರೆ ಕೆಲವೊಬ್ರು ಏನು ಮಾಡ್ತಾರೆ, ಅದಕ್ಕೆ ಫೇಮಸ್ ಆಗೋಕ್ಕೆ, ಪಬ್ಲಿಕ್ ಆಗೋಕ್ಕೆ ಅಂಥೇಳಿ ಟ್ಯಾಗ್ಲೈನ್ ಕೊಟ್ಬಿಡ್ತಾರೆ. ಯಾಕ್ರಿ ನೀವು ಟ್ಯಾಗ್ಲೈನ್ ತೊಗೋಬೋದು ಹಾಗಂತ ಹೇಳಿಬಿಟ್ಟು ಹಾನೆಸ್ಟಿ ಅನ್ನೋ ಸಾಯಂಗಿಲ್ಲ. ಸೊ ನಮ್ಮ ಒಂದು ಮಾನವೀಯತೆಯಿಂದ ನಾವು ಮಾಡ್ತಾ ಇರ್ತೀವಿ ಅನ್ನೋ ಒಂದು ವಿಷಯ ಬಿಟ್ಟೆ ಬೇರೆ ಏನು ಮಾಡೋಕ್ಕಂತಿಲ್ಲ. ಸೊ ಇವಾಗಿನ ಜನ್ರೇಷನ್ ಒಳಗೆ ಯಾರು ಆಗಂಗಿಲ್ಲ. ಅಂಥದ್ರಲ್ಲಿ ಈ ವ್ಯಕ್ತಿ ಎಲ್ಲರಿಗೂ ಹೆಲ್ಪ್ ಆಗಿದ್ದಾರೆ, ಎಲ್ಲರಿಗೂ ನೆರಳಾಗಿದ್ದಾರೆ. ಸೊ ಅವರಿಗೆ ಸಂಬಂಧಪಟ್ಟ ಕೆಲವೊಂದು ವೀಡಿಯೋಸು ಕ್ಲಿಪ್ಸನ್ನು ಹಾಕ್ತಾ ಇದ್ದೀನಿ. ನೋಡಿ ಹೇಗೆ ಏನು ಅವರೊಂದು ಹೆಲ್ಪಿಂಗ್ ಕೈಂಡ್ ನೇಚರ್, ಒಂದು ಅವರ ಮನಸ್ಸಿನ ಸ್ವಭಾವ ಯಾವ ಥರ ಅದ ಅಂಥೇಳಿ ನೋಡ್ಕೊಂಡು ಬನ್ನಿ.
ಸೊ ಈ ಒಂದು ವಿಡಿಯೋ ಮೂಲಕ ನಾ ಹೇಳೋದೇನಪ್ಪ ಅಂತಂದ್ರೆ ಸಹಾಯ ಆದಷ್ಟು ಮಾಡಿ, ಹಾಗಂತ ಪಬ್ಲಿಸಿಟಿಗೋಸ್ಕರ ಅಲ್ಲ, ಒಂದು ವ್ಯಕ್ತಿ ಫೇಮಸ್ ಆಗೋಸ್ಕರ ಅಲ್ಲ, ನಿಮ್ಮ ಒಂದು ಮನಸ್ಥಿತಿ, ನಿಮ್ಮ ಒಂದು ಹ್ಯುಮ್ಯಾನಿಟಿ ಅನ್ನೋದು ಮನಸ್ಸಲ್ಲಿ ಪ್ರತಿಯೊಬ್ಬರಿಗೂ ಇರಬೇಕು. ಸೊ ಇಂತಹ ವ್ಯಕ್ತಿಗಳು ಕಂಡಾಗ್ಲೇ ಅನಿಸೋದು ಇವಾಗಿನ ಜಗತ್ತೊಳಗೆ ಏನಂತ ಇನ್ನೂ ಐತಿಪ್ಪ, ಜೀವಂತ ಐತಿ ಮಾನವೀಯತೆ ಅನ್ನೋದು ಅಂಥೇಳಿ. ಎಲ್ಲರೂ ಕೆಲಸ 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 ಅಂಥೇಳಿ ಎಲ್ಲರೂ ಒಂದೊಂದು ಕಡೆ ಚಿಲ್ಲಾಪಿಲ್ಲಿ ಹಾಕ್ತಾರೆ. ಆದರೆ ಇವಾಗಿನ ಕಾಲದೊಳಗೂ ಜೀವಂತಿಕೆ ಐತಂದ್ರೆ ಇಂಥ ವ್ಯಕ್ತಿಗಳಿಂದನ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ವಿಡಿಯೋ ಇಷ್ಟ ಏನಾದರೂ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ಈ ಒಂದು ಪೂರ್ತಿ ಮಾತನ್ನು ನೀವು ಕೇಳಿಸ್ಕೊಂಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.